ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಹಳೆಯ ಅನ್ನಛತ್ರವನ್ನು ತೆಗೆದು ನೂತನ ಅನ್ನಛತ್ರ ಹಾಗೂ ಮದುವೆ ಸಭಾಂಗಣಕ್ಕೆ ಮೇ 28ರಂದು ಮುಹೂರ್ತವನ್ನು ಮಾಡಲಾಯಿತು. ಶ್ರೀ ಕ್ಷೇತ್ರದಲ್ಲಿ 4.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಿರುವ ಸುಸಜ್ಜಿತವಾಗಿ ಅನ್ನಛತ್ರ ಹಾಗೂ 3.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಮದುವೆ ಸಭಾಂಗಣವನ್ನು ನಿರ್ಮಿಸಲು ದೇವರಲ್ಲಿ ತಾಂತ್ರಿಗಳು, ಅರ್ಚಕರು, ಗುತ್ತಿನವರು, ಆಡಳಿತ ಮಂಡಳಿ ಹಾಗೂ ಭಕ್ತಾದಿಗಳು ಸೇರಿ ಪ್ರಾರ್ಥನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ದೇವಾಲಯದ ಆಡಳಿತ ಮುಖ್ಯಸ್ಥರ ಡಾಕ್ಟರ್ ಎ ಮಂಜಯ್ಯ ಶೆಟ್ಟಿ, ಅಮ್ಮಂಜೆಗುತ್ತು ಬಂಟ್ವಾಳ ಶಾಸಕ ಯು ರಾಜೇಶ್ ನಾಯ್ಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹಲವೊಂದು ಡೆವಲಪ್ಮೆಂಟ್ ಕಾರ್ಯಕ್ರಮಗಳು ಬಾಕಿ ಇದ್ದವು, ಅದು ಈಗಾಗಲೇ ಪ್ರಾರಂಭವಾಗಿದೆ. ಮುಖ್ಯವಾಗಿ ಅನ್ನಛತ್ರದ ಸುಮಾರು 4.5 ಕೋಟಿ ವ್ಯವಸ್ಥೆಯಲ್ಲಿ 3 ಮಹಡಿಗಳ ಒಂದು ಕಟ್ಟಡದಲ್ಲಿ ಪ್ರಾರಂಭವಾಗಲಿಕ್ಕಿದೆ. ಅದು ಕೆಲಸ ಈಗಾಗಲೇ ಇವತ್ತು ಭೂಮಿ ಪೂಜೆ ಮಾಡಿ ಆ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ 3 ಹಂತಗಳಲ್ಲಿ ಅದನ್ನು ಕೆಲಸ ಮಾಡ್ತಾ ಇದ್ದಾರೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಬಂದರೆ ಕಂಟಿನ್ಯೂಸ್ ಆಗಿ ಮಾಡ್ತೀವಿ. ಸುಮಾರು 4.5 ಕೋಟಿಯ ಕೆಲಸ. ಎರಡನೇ ಕೆಲಸ ಇಲ್ಲಿ ಒಂದು ಕಲ್ಯಾಣ ಮಂಟಪ, ಸುಮಾರು 3.5 ಕೋಟಿಯಿಂದ ದೇವಸ್ಥಾನದ ಪಕ್ಕದಲ್ಲಿ ಅದು ಕೆಲಸ ಕೂಡ ಪ್ರಾರಂಭವಾಗಿದೆ. ಇವತ್ತಿಂದ ಪ್ರಾರಂಭವಾಗಿ ಅದಕ್ಕೆ ಬೇಕಾದಂಥ ಅನುಮತಿ ಎಲ್ಲ ಸಿಕ್ಕಿ ಆಗಿದೆ. ಅದರಿಂದ ಇನ್ನು ಕೆಲಸ ಪ್ರಾರಂಭ ಆದಷ್ಟು ಶೀಘ್ರದಲ್ಲಿ 1-2 ವರ್ಷಗಳ ಒಳಗೆ ಎಲ್ಲ ಕಾರ್ಯಕ್ರಮ ಮುಗಿಬೇಕು ಅಂತ ಆ ಮಟ್ಟದಲ್ಲಿ ಕೆಲಸಗಳು ಪ್ರಾರಂಭ.